ಆಕ್ಚುಲಿ ನೀವೇನ್ 3,000 ಸಂಪಾದನೆ ಮಾಡ್ತಾ ಇದ್ದೀರಾ, ನೀವು 3,000 ಸಂಪಾದನೆ ಮಾಡ್ತಾ ಇಲ್ಲ, ಅದು 3,000 ನಿಮ್ಮ ಟರ್ನ್ ಓವರ್. ಹೌದು ಅಲ್ವಾ? ಅದರಲ್ಲಿ ನಿಮಗೆ 800 ರೂಪಾಯಿ ನಿಮ್ದು EMI ಹೋಗಿರುತ್ತೆ, ಇನ್ನೊಂದು 800 ರೂಪಾಯಿ ನಿಮ್ದು ಫ್ಯೂಲ್ ಹೋಗಿರುತ್ತೆ. ಆಕ್ಚುಲಿ ನೀವು ಹೇಳ್ದಂಗೆ 3,000 ಒಂದು ದಿವಸ ಆದ್ರೆ ಇನ್ನೊಂದು ದಿವಸ 2,500 ಆಗಿರ್ತದೆ, ಇನ್ನೊಂದು ದಿವಸ 4,000 ಆಗಿರ್ತದೆ. ಸೊ ನಾನು ಒಂದು ತಿಂಗಳಿಗೆ ನಾನು ಎಷ್ಟು ಸಂಪಾದನೆ ಮಾಡಿದೆ, ಆ ತಿಂಗಳಲ್ಲಿ ನಾನು ಎಷ್ಟು ಖರ್ಚು ಮಾಡಿದೆ, ಈ ಲೆಕ್ಕ ನಾನು ಇದುವರೆಗೂ ಬರೀ ಅದೆಲ್ಲೋ ಯಾವಾಗೋ ಟೈಮ್ ಸಿಗ್ತಾ ಒಂದ್ಸಲ ಬುಕ್ಕಲ್ಲಿ ಬರ್ಕೊತೀನಿ, ಇಲ್ಲಿ ಯಾವುದೋ ಬಿಡು ಫೋನ್ ಪೇಲಿ ಇರ್ತದಲ್ಲ ಲೆಕ್ಕ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಆದರೆ ಕೂತ್ಕೊಂಡು ಯಾವತ್ತೂ ನಾನು ಲೆಕ್ಕ ಹಾಕಿಲ್ಲ, ಇಷ್ಟಾಗುತ್ತೆ ನನ್ನ ದುಡ್ಡು ಎಷ್ಟು, ನಾನು ಸಂಪಾದನೆ ಮಾಡಿದ್ದೆಷ್ಟು, ಖರ್ಚಾಗಿದ್ದೆಷ್ಟು, ನಾನೆಷ್ಟು ಇವತ್ತು ಪ್ರಾಫಿಟಲ್ಲಿದ್ದೀನಿ, ಅಥವಾ ಈ ತಿಂಗಳಲ್ಲಿ ಎಷ್ಟು ಪ್ರಾಫಿಟಲ್ಲಿದ್ದೀನಿ, ಅಥವಾ ನಾನು ಯಾವ ದುಡ್ಡನ್ನು ದುಂದುವೆಚ್ಚ ಮಾಡಿದ್ದೀನಿ, ಇದು ಯಾವುದು ನಂಗೆ ಲೆಕ್ಕನೇ ಸಿಗ್ತಾಯಿಲ್ಲ. ಆಯಿತಾ? ಈಗ ನೀವು ಫೋನ್ ಮಾಡಿಬಿಟ್ಟು ನಾಗೇಶ್ವರ ಈ ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ಏನಾರ ಚೆನ್ನಾಗಿ ಮಾಹಿತಿ ಗೊತ್ತಿದೆಯಾ, ಗೊತ್ತಿಲ್ಲದೆ ಇರೋ ಪ್ರಶ್ನೆಯನ್ನು ಬೇಕಾದ್ರೆ ಕೇಳಿ, ನಮ್ಮ ಅಪ್ಲಿಕೇಶನ್ ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರುಗಳು ತಿಳಿಸಿ ಅಂದರೆ ನಾನು ಬಂದೆ. ನೀವು ನಿಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರಿ. ಹೌದು. ಈ ನಿಮ್ಮ ಸಮಸ್ಯೆಗಳು ಈ ಟೌನರ್ ಅಪ್ಲಿಕೇಶನ್ ನೀವು ಇವಾಗ ಆಲ್ರೆಡಿ ಸುಮಾರು ತಿಂಗಳಗಟ್ಲೆ ವರ್ಷಾನ್ಗಟ್ಲೆಯಿಂದ ಬಳಸ್ತಾ ಇದ್ದೀರಾ. ಏನಾದ್ರೂ ನಿಮ್ಮ ಮನಸಾರ ಏನಾದ್ರೂ ಈ ಅಪ್ಲಿಕೇಶನ್ ಇಂದ ನಿಜವಾಗ್ಲೂ ಚಾಲಕರ ಜೀವನಕ್ಕೆ ಏನಾದ್ರೂ ಒಳ್ಳೇದಾಗತ್ತೆ, ಅಥವಾ ಒಳ್ಳೇದಾಗ್ತಾ ಇದೆ, ಅಥವಾ ಒಳ್ಳೇದಾಗ್ಬೋದು, ಈ ತರ ಏನಾದ್ರೂ ಅಭಿಪ್ರಾಯ ಇದೆಯಾ ನಿಮಗೆ? ಯಾಕಂದ್ರೆ ಇವಾಗ ನೀವ್ ಹೇಳಿದ್ದೆಲ್ಲ ನಿಜವಾಗ್ಲೂ ನಿಮ್ದು ಒಬ್ಬರ ಸಮಸ್ಯೆ ಅಲ್ಲ, ಇದು ಲಕ್ಷಾಂತರ ಜನ ಚಾಲಕರದು ಇದೇ ಸಮಸ್ಯೆ. ದುಡಿತಾರೆ, ದುಡ್ಡು ಬರ್ತದೆ, ಆಮೇಲೆ ಖಾಲಿ ಆಗ್ತದೆ, ಖರ್ಚು ಬಂದಾಗ ಸಾಲ ಮಾಡ್ತಾರೆ. ಇಟ್ಸ್ ವೆರಿ ಕಾಮನ್ ಇಶ್ಯೂ. ಸೊ ಈ ಟೌನರ್ ಅಪ್ಲಿಕೇಶನ್ ಎಲ್ಲಾದ್ರೂ ಒಂದ್ ಕಡೆ ಅವ್ರಿಗೆ ಏನ್ ಮಾಡೋದಕ್ಕೋಸ್ಕರ ಸಹಾಯ ಮಾಡ್ತಾ ಇದೆ ಅಥವಾ ಆಗ್ತಾ ಇದೆಯಾ? ಸರ್, ಮೊದಲನೇದಾಗಿ ಇನ್ನೊಬ್ಬ ಡ್ರೈವರ್ಗೆ ಏನಾಗ್ತಾ ಇದೆ ಅಥವಾ ಇನ್ನೊಬ್ಬ ಡ್ರೈವರ್ ಹೆಂಗ್ ಮಾಡ್ತಾ ಇದ್ದಾನೆ ಅಂತ ಅಭಿಪ್ರಾಯ ಕೊಡೋಷ್ಟು ದೊಡ್ಡ ನನ್ನಲ್ಲ. ಓಕೆ, ನನ್ನ ಬಗ್ಗೆ ನಾನು ಹೇಳ್ಬೋದು, ಯಾಕಂದ್ರೆ ನಾನು ಓನರು. ಆದರೆ ನಿಮ್ಮ ಅಪ್ಲಿಕೇಶನ್ ಬಂದ್ಮೇಲೆ ನಾನು ಓನರು ಅಂತ ನಾನು ಅದನ್ನ ಜಾಸ್ತಿ ಫೀಲ್ ಮಾಡ್ಕೋತೀನಿ. ಯಾಕೆಂದ್ರೆ ನಾನು ಯಾರತ್ರನೂ ಡ್ರೈವಿಂಗ್ ಕೆಲ್ಸಕ್ಕೆ ಹೋಯ್ತಲ್ಲ, ಸಂಬಳಕ್ಕೆ ಪ್ರತಿ ತಿಂಗಳು ಸಂಬಳಕ್ಕೆ ಹೋಯ್ತಲ್ಲ, ಅಥವಾ ನನ್ನ ಯಾರೋ ಒಬ್ಬ ಟ್ರಾವೆಲ್ಸನ್ನು ಕರ್ಕೊ ಬಂದ್ಬಿಟ್ಟು ನೀನು ಇಷ್ಟು ಗಂಟೆಗೆ ಬರ್ಬೇಕು ಕಣೋ, ಇಷ್ಟು ಗಂಟೆಗೆ ಹೋಗ್ಬೇಕು ಕಣೋ, ಈ ಥರದ್ರಲ್ಲಿ ನಾನು ಕೆಲಸ ಮಾಡ್ತಾಯಿಲ್ಲ. ಗಾಡಿ ನಂದೆ, ನಾನೇ ಬಂಡವಾಳ ಹಾಕಿರೋನು, ಅದನ್ನ ಹೆಚ್ಚು ಕಮ್ಮಿ 10 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಅದ್ರ ಕಷ್ಟ ಸುಖ ಜೊತೆ, ನನ್ನ ಕಷ್ಟ ಸುಖ ಜೊತೆ ಅವೆರಡು, ನನ್ನ ಗಾಡಿ ನಾನು ಇಬ್ರು ಒಂಥರ ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಅವಿನಾಭಾವ ಸಂಬಂಧ ನಮ್ದು. ನಾನು ಬಿಟ್ರೆ ಅದಿರಂಗಿಲ್ಲ, ಅದು ಬಿಟ್ರೆ ನಾನು ಇರಂಗಿಲ್ಲ, ಹಂಗಾಗಿ ಗುರ್ತಿಸ್ಬೇಕಾದ್ರೆ ನೀವ್ ಎಲ್ಲೇ ಹೋದ್ರು ಆ ಸನ್ನಿ ಗಾಡಿ ನೋಡಿದ್ರೆ ಇದು ನಾಗೇಶ್ ಅಣ್ಣಂದೇನೋ ಅಂತ ಒಂದು ಡೌಟ್ ಬಂದ್ಬಿಡೋದು ನಮ್ಗೆ. ಇನ್ನೊಂದ್ಸಲ ಬಗ್ ನೋಡೋಂತ ಕೆಲಸ ಮಾಡ್ತಾ ಇತ್ತು. ಅದು ಇಡೀ ಬೆಂಗಳೂರಿಗೆ ಸನ್ನಿ ಗಾಡಿ ನೋಡಿದ್ರೆ ನಿಮ್ ತರ ಎಲ್ಲ ಬಡಿ ಆ ಸನ್ನಿ ಗಾಡಿ ಇಟ್ಕೊಂಡಿರೋದು ತುಂಬಾ ಕಮ್ಮಿ, ಬೆಳವಣಿಗೆ ಅಷ್ಟು ಜನ. ಅದ್ರಲ್ಲಿ ನಿಮ್ ಗಾಡಿ ನೋಡಿದ್ರೆ ನಮ್ಗೆ ಅದು ನಾಗೇಶ್ ಅಣ್ಣಂದೇನೋ ಎಲ್ಲ ಬೋರ್ಡ್ ಅನ್ನೋ ತರ ಇತ್ತು. ಇದೊಂದು ಇದ್ರಲ್ಲಿ ನೀವು ಹೇಳಿದ್ರಿ, ನೀವು ನಿಮ್ಮ ಅಪ್ಲಿಕೇಶನ್ ಬಳಸಿದ ಮೇಲೆ ಓನರ್ ಅಂತ ಫೀಲ್ ಆಗ್ತದೆ ಅಂತ. ಇಲ್ಲಿ ಬರೀ ಟ್ರಾವೆಲ್ ಏಜೆನ್ಸಿಯಲ್ಲಿ ನಿಮ್ಮ ಮೇಲೆ ಯಾರೋ ದಬ್ಬಾಳಿಕೆ ಮಾಡೋದು ಅಥವಾ ನಿಮ್ಗೆ ಯಾರೋ ಸಂಬಳ ಕೊಡೋದ್ರಿಂದ ಮಾತ್ರ ನೀವು ಕೆಲಸದವರು ಅಥವಾ ಡ್ರೈವರ್ ಅನ್ನೋದು ಅಲ್ದಿರಾ, ಇಲ್ಲಿ ಬೇರೆ ತರ ಸಮಸ್ಯೆಗಳಿದೆ ನೀವು ಓನರ್ ಅಂತ ಫೀಲ್ ಆಗೋದಕ್ಕೆ. ಈ ಅಗ್ರಿಗೇಟರ್ ಕಂಪ್ನಿಗಳು ನಿಮ್ ಮೇಲೆ ನೀವು ದುಡ್ದು, ನೀವು ಬಂಡವಾಳ ಹಾಕಿರೋಂತ ಗಾಡಿಗೆ, ನೀವು ದುಡಿಯೋಂತ ದುಡ್ಡಿಗೆ, ಮತ್ತೆ ನೀವು ಕೊಡೋಂತ ಸೇವೆಗೆ ಅವ್ರ ಅಲ್ಲಿಂದ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನಿಮ್ಮನ್ನ ಅರ್ಧ ರೇಟಿಗೆ ಅವ್ರು ಮಾರ್ತಾ ಇರ್ತಾರೆ. ನಿಮ್ಗದು ಗೊತ್ತೇ ಆಗೋದಿಲ್ಲ. ಇವಾಗ ನಮ್ಮ ಅಪ್ಲಿಕೇಶನ್ ಬಂದ್ಮೇಲೆ ಅಂತ ವ್ಯವಸ್ಥೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನನ್ನ ಅನಿಸಿಕೆ. ಅದು ಒಪ್ಕೊಳ್ತೀರಾ ನೀವು? ಸರ್, ಈಗ ಕಡಿಮೆ ಅವ್ರು ಯಾರೋ ಬೇರೆ ಅಗ್ರಿಗೇಟರ್ ಬಂದ್ಬಿಟ್ಟು ನಿಮಗೆ ಡಿಸ್ಕೌಂಟ್ ಕೊಟ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ಅಂತ ನೀವು ಹಂಗೆ ಯೋಚನೆ ಮಾಡ್ತೀರಲ್ವಾ? ಈಗ ನಾನೇ ಒಂದು ಅಪ್ಲಿಕೇಶನ್ ಡ್ಯೂಟಿ ಮಾಡ್ತಾ ಇದ್ದೀನಿ, ಈಗ ಒಂದು 2 ಅಪ್ಲಿಕೇಶನ್ ನಾನು ಯೂಸ್ ಮಾಡೋದು. ಒಬ್ಬನ ಸಮಸ್ಯೆ ಏನಪ್ಪಾ ಅಂದ್ರೆ ತೀರಾ ಕಡಿಮೆ ಕೊಟ್ಬಿಟ್ಟು ಗಂಟೆ ಅಲ್ಲ ನಿಮಿಷಕ್ಕೊಂದು 10 ಬುಕ್ಕಿಂಗ್ ಬರೋದು. ಅದ್ ನೋಡಿ ಇರಿಟೇಟ್ ಆಗಿ ಆಫ್ ಮಾಡ್ಬಿಡ್ತೀನಿ ಒಂದು. ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ ನಾವೇನ್ ಸರ್ಕಾರದ ರೇಟ್ ಬರ್ಬೇಕು ಅಂತ ಬಿಡ್ಕೊತಾ ಇದೀವಿ, ಅದಕ್ಕಿಂತ ಜಾಸ್ತಿ ದುಡ್ಡನ್ನ ಕೊಟ್ಟು ಜನ ಗಾಡಿನ ಯೂಸ್ ಮಾಡ್ತಾವ್ರೆ, ತಗೊಂತವ್ರೆ. ಇದರಲ್ಲಿ ಇನ್ನೊಂದು ಅಷ್ಟು ಜನ ಚಾಲಕರುಗಳಿಗೆ ಅವ್ರಗಳಿಗೆ ಎಂತದ್ದು ಅರಿವಾಗಿಲ್ಲ ಅಂತ ಹೇಳಿದ್ರೆ, ಈ ಚಾಲಕರ ಮೇಲೆ ಇನ್ನೊಂದು ದೊಡ್ಡ ಶೋಷಣೆ ಒಂದು ನಡೀತಾ ಇದೆ. ಅದು ಯಾವ ತರ ಅಂದ್ರೆ, ಒಬ್ಬ ಗ್ರಾಹಕನಿಗೆ ಕೆಂಗೇರಿಯಿಂದ ಹೆಬ್ಬಾಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆ ಡ್ರಾಪ್ ಮಾಡೋ ಅಷ್ಟರಲ್ಲಿ ಗ್ರಾಹಕ ಏನ್ ಮಾಡಿದಾನೆ, ಇಳಿದು ಅಪಾರ್ಟ್ಮೆಂಟ್ ಒಳಗಡೆ ಓಡೋಗ್ಬಿಟ್ಟಿದ್ದಾನೆ. ಸರಿ. ಸೊ ಡ್ರೈವರ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಪಾರ್ಟ್ಮೆಂಟ್ ಅಲ್ಲಿ ಸಾವಿರಾರು ಮನೆಗಳಿದ್ದಾವೆ, ಎಲ್ಲೋಗಿ ಹುಡ್ಕೋದು. ಇವ್ರು ಏನ್ ಮಾಡಿದಾರೆ, ಇಮಿಡಿಯೇಟ್ ಆಗಿ ಅಗ್ರಿಗೇಟರ್ ಕಂಪ್ನಿಗೆ ಕರೆ ಮಾಡಿದ್ದಾರೆ. ಅವ್ರಿಗೆ ಹೇಳಿದ್ದಾರೆ ಈ ತರ ಆಗಿದೆ ಸಿಚುವೇಶನ್ ಅಂತ. ಇವರು ಅವ್ರ ಟ್ರಿಪ್ ತೆಗೆದು ನೋಡಿದಾಗ ಟ್ರಿಪ್ ಹಿಸ್ಟ್ರಿಯಲ್ಲಿ ನೋಡಿದ್ರೆ ಟ್ರಿಪ್ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಗ್ರಾಹಕಂದ ಮಾಹಿತಿ ಇಲ್ಲ, ಇಲ್ಲಿ ನೋಡಿದ್ರೆ ಡ್ಯೂಟಿನೂ ಕ್ಯಾನ್ಸಲ್ ಆಗ್ಬಿಟ್ಟಿದೆ.
ಇವಾಗ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ನಾವು ಗ್ರಾಹಕರದ್ದು ಮಾಹಿತಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾ ಇವಾಗ ಈ ಡ್ರೈವರು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೂ ಪ್ರೂಫ್ ಇಲ್ಲ, ಹೌದು, ಅಗ್ರಿಗೇಟರ್ ಹೆಲ್ಪ್ ಮಾಡ್ತಾ ಇಲ್ಲ, ಕಸ್ಟಮರ್ ಓಡೋದ. ಇವಾಗ ಆ ಡ್ರೈವರ್ ಅವ್ನ್ ಬಂಡವಾಳ ಹಾಕಿ ಅವ್ನ ಹೆಂಡತಿ ಮಕ್ಕಳಿಗೆ ಊಟ ಉಪವಾಸ ಹಾಕಿ ಅವನು ತೆರಿಗೆ ಕಟ್ಕೊಂಡು ಬಂದು ಒಂದ್ ಸೇವೆನ ಕೊಟ್ರೆ ಈ ತರ ಜನಗಳು ಮಿಸ್ಯೂಸ್ ಮಾಡ್ತಾರೆ. ಇದು ಚಾಲಕರಿಗೆ ಲಾಸ್ ಆಗ್ತಾ ಇದೆ ಒಂದು. ಇನ್ನೊಂದು, ಎಷ್ಟೊಂದು ಜನ ಗ್ರಾಹಕರುಗಳು ಇವರು ರೆಂಟಲ್ ಬುಕ್ ಮಾಡ್ತಾರೆ, ಕರ್ಕೊಂಡೋಗಿ ಯಾವ್ದೋ ಮಾಲ್ ಹತ್ರ ಇಳಿತಾರೆ, ಕರೆಕ್ಟ್, ವಾಪಸ್ ಹತ್ರ ಬರಲ್ಲ, ಫೋನ್ ಮಾಡಿದ್ರೆ ಫೋನು ತೆಗಿಯಲ್ಲ. ಆ ಡ್ರೈವರ್ ಮುಂದಕ್ಕೆ ಹೋಗ್ಬೇಕಾ ಇರ್ಬೇಕಾ ಅನ್ನೋ ಮಾಹಿತಿನೇ ಇರಲ್ಲ, ಬಿಟ್ಟಿ ಡ್ರಾಪ್ ತಗೊಂಡು ಈ ತರ ಡ್ರೈವರ್ಗಳ ಮನೆ ಹಾಳು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ಸಿನಾರಿಯೋಗಳು ಇದಾವೆ, ಔಟ್ ಸ್ಟೇಷನ್ ಅಂತ ಬುಕ್ ಮಾಡ್ತಾರೆ. ಇಲ್ಲಿಂದ ಅವ್ನ್ ಮೈಸೂರ್ಗೆ ಹೋಗ್ಬೇಕಂತ ಮೈಸೂರ್ವರೆಗೂ ಹೋಗ್ತಾನೆ, ಅಲ್ಲಿಂದ ರಿಟರ್ನ್ ಅವ್ನ್ ಬರೋದೇ ಇಲ್ಲ, ಸಿಗೋದೇ ಇಲ್ಲ. ಇವಾಗ ಡ್ರೈವರ್ ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕಾ ಹಿಂದಕ್ಕೆ ಬರ್ಬೇಕಾ? ಈ ತರ ನಮ್ಮ ಚಾಲಕರ ಬಂಡವಾಳನ, ಚಾಲಕರ ಏನು ಕಷ್ಟನ ಈ ಗ್ರಾಹಕರುಗಳು ಈ ವೇದಿಕೆ ಅಗ್ರಿಗೇಟರ್ ವೇದಿಕೆಗಳನ್ನ ಬಳಸ್ಕೊಂಡು ಈಸಿಯಾಗಿ ಯಾರನ್ನ ಬೇಕಾದ್ರೂ ಕರೆದು ಇವರ ಬುಡಕ್ಕೆ ಹೆಂಗ್ ಬೇಕೋ ಹಂಗೆ ಬಳಸ್ಕೊಳ್ತಾ ಇರೋದ್ರಿಂದ ಚಾಲಕರುಗಳಿಗೆ ಇವತ್ತು ಎಚ್ಚೆತ್ಕೊಳ್ಳೋ ಅಂತ ಒಂದು ಅನಿವಾರ್ಯತೆ ಬಂದಿದೆ. ಇವತ್ತು ಹೌದು, ಇವತ್ತು ಅವ್ರ ಹತ್ರ ಅವರು ಡ್ಯೂಟಿ ಮಾಡಿರೋದು ಬರೀ ಅಗ್ರಿಗೇಟರ್ಗಳನ್ನ ನಂಬ್ತೀರಾ, ಇವ್ರದೇ ಆದಂತ ಒಂದು ಸೋಷಿಯಲ್ ಸೆಕ್ಯೂರಿಟಿ ಆಪ್ ನ ಬಳಸ್ಕೊಂಡು ಅದರಲ್ಲಿ ಸರ್ಕಾರಿ ದರ, ಸರ್ಕಾರಿ ಕಾನೂನು ಕೆಳಗಡೆ ಇವರು ಯಾವಾಗ ಇವರು ಸ್ವಂತ ಸ್ವಯಂ ಉದ್ಯೋಗಿಗಳು ಅಂತ ರೂಪಿಸ್ಕೊಳ್ಳಲ್ವೋ ಅಲ್ಲಿವರೆಗೂ ಇವ್ರ ಮೇಲೆ ಇಂಥ ದಬ್ಬಾಳಿಕೆಗಳು ಮತ್ತೆ ಮತ್ತೆ ನಡೀತಾನೆ ಇರ್ತದೆ. ಚಾಲಕರುಗಳು ಇದನ್ನ ಚಂದಾಗಿ ಅರ್ಥಕೊಂಡು ಟೌನರ್ ಅಪ್ಲಿಕೇಶನ್ ನ ಈ ಅಗ್ರಿಗೇಟರ್ ಆಪ್ಗಳ ತರ ಬುಕಿಂಗ್ಗೋಸ್ಕರ ಅಲ್ದಿರ ಇವತ್ತು ಚಾಲಕರ ರಕ್ಷಣೆಗೋಸ್ಕರ, ಚಾಲಕರ ಒಂದು ಅಭಿವೃದ್ಧಿಗೋಸ್ಕರ ಈ ಅಪ್ಲಿಕೇಶನ್ ನ ಕಸ್ಟಮರ್ ಒಪ್ಕೊಳ್ಳಿ, ಕಸ್ಟಮರ್ ಒಪ್ಕೊಳ್ದೆ ಹೋಗ್ಲಿ, ಪ್ರತಿ ಡ್ಯೂಟಿಗೂ ಇವರು ಈ ಟೌನರ್ ಅಪ್ಲಿಕೇಶನ್ ನ ಆನ್ ಮಾಡಿ. ಯಾಕಂದ್ರೆ ಇವರು ಬೈ ಬರ್ತ್ ಇವರೆಲ್ಲ ಬಿಸ್ನೆಸ್ ಓನರು. ಹೌದು, ಯಾರು ನಮ್ಮ ಚಾಲಕ ಮಿತ್ರರು ಯಾರೆಲ್ಲ ಇದ್ದಾರೆ ಅವ್ರು ಯಾರನ್ನು ನನಗೆ ಕೆಲಸ ಕೊಡುವಂತ ಸರ್ಕಾರನ ಕೇಳಿಲ್ಲ, ಅವ್ರು ಹೋಗ್ಬಿಟ್ಟು ಪ್ರೈವೇಟ್ ಕಂಪ್ನಿನ ಕೇಳಿಲ್ಲ. ಈವನ್ ಎಷ್ಟೋ ಜನ ಫಿಲಂ ಇಂಡಸ್ಟ್ರಿ ಅವರು ಮತ್ತೆ ಈ ಸಾಫ್ಟ್ವೇರ್ ಉದ್ಯೋಗಿಗಳನ್ನ ಕೆಲಸ ಬಿಟ್ಟಾಗ ಫಸ್ಟ್ ಬರೋದೇ ನಮ್ಮ ಡ್ರೈವಿಂಗ್ ಇಂಡಸ್ಟ್ರಿಗೆ. ಕರೆಕ್ಟ್. ಸೊ ಇದು ಎಷ್ಟೋ ಜನಕ್ಕೆ ಅನ್ನದಾತ ಕೊಡೋ ಅಂತ ಇದು ಒಂದು ಉದ್ಯಮ. ಇದು ಈ ಉದ್ಯಮದಲ್ಲಿ ಚಾಲಕನಿಗೆ ಇವತ್ತು ಅವನು ಸ್ವಯಂ ಉದ್ಯೋಗನ ಕಾಪಾಡ್ಕೋಬೇಕಾಗಿರೋಂತ ಅವಶ್ಯಕತೆ ಇದೆ. ಹೌದು ಅಲ್ವಾ? ಇದಕ್ಕೆ ಈ ಅಪ್ಲಿಕೇಶನ್ ನ ಬಳಸ್ಕೊಂಡು ಇವ್ರದೇ ಆದಂತ ಬಿಲ್ಲು, ಇವರು ಡ್ಯೂಟಿ ಮಾಡಿರೋದಕ್ಕೆ ಪ್ರೂಫ್, ಮತ್ತೆ ಇವ್ರದ್ದು ಇನ್ಕಮ್ ಸ್ಟೇಟ್ಮೆಂಟ್, ಇವ್ರದ್ದು ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್, ಮತ್ತೆ ಇದರಿಂದ ಮುಂದಕ್ಕೆ ಬರುವಂತ ಲಾಭ ನಷ್ಟಗಳನ್ನ ಇವರು ಅಳವಡಿಸ್ಕೋಬೇಕಾಗಿರೋಂತ ಅನಿವಾರ್ಯತೆ ಇದೆ. ಇದಕ್ಕೆ ಮುಂಚೆ ಎಲ್ಲ ಒಂದು ಟೈಮ್ ಇತ್ತು. ಒಬ್ಬ ಡ್ರೈವರ್, ಇವಾಗ ನಾವು ಗಾಡಿ ಓಡಿಸ್ಬೇಕಾದ್ರೆ ನಾವು ಯಾವಾಗಪ್ಪ ಅವನು ಟ್ರಾವೆಲ್ಸ್ ಓನರ್ ಅಥವಾ ಗಾಡಿ ಓನರ್ ಕೀ ಕೊಡ್ತಾನೆ, ನನ್ ಗಾಡಿ ಓಡಿಸಲ್ವಾ, ನನಗೆ ಸಂಬಳ ಸಿಗಲ್ವಾ ಅಂತ ನೋಡ್ತಾ ಇದ್ದ ದಿನಗಳಿತ್ತು. ಅದಾದ್ಮೇಲೆ ಡ್ರೈವರ್ ಸಂಬಳ ತಗೊಂಡು ನಾವು ಗಾಡಿ ಓಡಿಸ್ಬೇಕಾದ್ರೆ ಓನರ್ ಹೇಳ್ದಂಗೆಲ್ಲ ಕೇಳಬೇಕಾಗಿತ್ತು. ಅವ್ನು ಬೈಯೋನು, ಗಾಡಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಬೈಯೋನು, ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರೆ ಬೈಯೋನು, ಟೈಮಿಗೆ ಬಂದಿಲ್ಲ ಅಂದ್ರೆ ಬೈಯೋನು, ಅವನು ನಮ್ಗೆ ಊಟಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಉಪವಾಸ ಇರ್ಬೇಕಾಗಿತ್ತು, ಬಾಟ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ದಿನ ಸಂಬಳ ಇರ್ತಾ ಇರ್ಲಿಲ್ಲ. ಈ ತರ ಎಲ್ಲ ಜೀವನ ಮಾಡ್ತಾ ಅಂತ ನಮ್ಮ ಹಳೆ ಡ್ರೈವರ್ಗಳು ಯಾರೆಲ್ಲ ಒಂದು 15-20 ವರ್ಷಕ್ಕೆ ಮುಂಚೆಯಿಂದ ಇವಾಗ ಯಾರು ಉದ್ಯಮದಲ್ಲಿ ಇರ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಅರಿವು ಇರ್ತದೆ. ಬಟ್ ಅದೆಲ್ಲ ಆದ್ಮೇಲೆ ನಮ್ಗೆ ಕನ್ಸು ಏನಾಗಿತ್ತು ಅಂದ್ರೆ ಒಂದು ಗಾಡಿ ಇಸ್ಕೊಬಿಡಲ್ವ ನಾವು ಜೀವನದಲ್ಲಿ. ಹೌದು, ಒಂದು ಗಾಡಿ ಇಸ್ಕೊಬಿಟ್ರೆ ನನ್ನ ಜೀವನ ಅಲ್ಲಿಗೆ ನಾನೇ ಓನರ್ ಆಗ್ಬಿಡ್ತೀನಿ, ನನ್ನ ಜೀವನ ಆಗ್ಬಿಡ್ತೀನಿ, ಆ ತರ ಒಂದು ವ್ಯವಹಾರನ ಸ್ಟಾರ್ಟ್ ಮಾಡಿದವರು ಇವತ್ತು ಇಂಡಸ್ಟ್ರಿಯಲ್ಲಿ ಯಾವ ತರ ಡ್ರೈವರ್ಗಳು ಇದ್ದಾರೆ ಅಂದ್ರೆ ಅವರಿಗೆ ಬಂಡವಾಳ ಮೋಸ್ಟ್ಲಿ ಲೋನ್ ಫ್ರೀಯಾಗಿ ಸಿಕ್ಕಿದೆ, ಅಥವಾ ಅಪ್ಪ ಅಮ್ಮ ಗೆದ್ದೆ ಮರಿರ್ತಾರೆ, ಕೆಲಸ ಮರಿರ್ತಾರೆ, ಒಡವೆ ಇಟ್ಟಿರ್ತಾರೆ, ಹೆಂಗೋ ಅಂದಂಗ ಅವ್ನ ಗಾಡಿ ಸಿಕ್ಬಿಟ್ಟಿದೆ. ಇವತ್ತು ಅವ್ರಿಗೆ ಇಂಡಸ್ಟ್ರಿ ಅಂದ್ರೆ ಏನು, ಬಿಸ್ನೆಸ್ ಅಂದ್ರೆ ಏನು, ಸ್ವಯಂ ಉದ್ಯೋಗ ಅಂದ್ರೆ ಏನು, ಈ ಗಾಡಿಗೆ ಯಾವ ತರ ಕಷ್ಟಗಳು ಸುಖಗಳು ಬರ್ತವೆ, ಮೋಸ ಎಲ್ಲೆಲ್ಲ ಆಗ್ತದೆ, ಇದನ್ನ ಇನ್ನು ಯಾವ ತರ ನಾವು ಬೆಟರ್ ಮಾಡ್ಕೋಬಹುದು, ಈ ಇಂಡಸ್ಟ್ರಿಯಿಂದ ನಾವು ನಮ್ಮ ಉದ್ಯಮನ ಯಾವ ತರ ಬೆಳೆಸ್ಕೋಬಹುದು, ಸರ್ಕಾರದ ಕಾನೂನುಗಳನ್ನ ಯಾವ ತರ ಬಳಸ್ಕೋಬಹುದು ಅನ್ನೋ ಸಾಮಾನ್ಯ ಅರಿವು ಇಲ್ದಿರ ಇವತ್ತು ಚಾಲಕರುಗಳು ಏನ್ ಮಾಡಿದ್ದಾರೆ, 5 ರೂಪಾಯಿ ಕೊಟ್ಟರು ಹೋಗ್ತಾರೆ, 10 ರೂಪಾಯಿ ಕೊಟ್ಟರು ಹೋಗ್ತಾರೆ. ಇಂಥ ಯಾರು ಕಮ್ಮಿ ಮನಸ್ಥಿತಿ ಅಥವಾ ಯಾರು ಪರಿಜ್ಞಾನ ಇಲ್ದೇ ಇರೋ ಅಂತ ದೊಡ್ಡ ಚಾಲಕರುಗಳು ಇದ್ದಾರೆ, ಇವ್ರುಗಳಿಂದ ಇವಾಗ ನಿಮ್ ತರ ಸೀರಿಯಸ್ ಆಗಿ ಇದನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರೋ ಅಂತ, ಮಕ್ಕಳ ಭವಿಷ್ಯ ಕಾಪಾಡ್ತಾ ಇರೋ ಅಂತ, ಮನೇಲಿ ಹಿರಿಯರ ಒಂದು ಜವಾಬ್ದಾರಿ ಹೊತ್ಕೊಂಡಿರೋ ಅಂತ ನಿಮ್ಗಳಂತ ಡ್ರೈವರ್ಗಳ ಮೇಲೆ ತುಂಬಾ ದೊಡ್ಡ
ಒಂದು ಅಗಾಧವಾದಂತಹ ಪರಿಣಾಮ ಬೀರ್ತಾ ಇದೆ. ಇದು ಒಂದು ಅಗ್ರಿಗೇಟರ್ಗಳ ಪ್ಲಾಟ್ಫಾರ್ಮ್ ನ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದು, ಕೆಲವು ಕಡೆ ಗ್ರಾಹಕರುಗಳು ಅವರ ಅನುಕೂಲಕ್ಕೋಸ್ಕರ ಡ್ರೈವರ್ಗಳನ್ನ ಮಿಸ್ಯೂಸ್ ಮಾಡ್ತಾ ಇರೋದು, ಇನ್ನೊಂದ್ ಕಡೆ ಚಾಲಕರುಗಳಿಗೆ ಸರಿಯಾಗಿ ಅರಿವಿಲ್ಲದೆ ಇರೋದು, ಮತ್ತೆ ಇನ್ನೊಂದ್ ಕಡೆ ಸರ್ಕಾರ ಕಾನೂನುಗಳನ್ನ ಮಾಡಿದ್ರು ಜನಕ್ಕೆ ತಲುಪಿಸ್ತಾ ಇರೋದು. ಈ ರೀತಿಯಾದಂತ ಹಲವಾರು ಶೋಷಣೆಗಳು ಇವತ್ತು ಚಾಲಕರ ಜೀವನನ ಅತಂತ್ರಗೊಳಿಸ್ತಾ ಇದ್ದಾರೆ. ಹೌದು, ನಾವು ಇವತ್ತು ಚಾಲಕರು ಏನಿದೀವಿ, ಇವತ್ತು ನಾವುಗಳು ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಒಂದು ವ್ಯವಸ್ಥೆ ಬೇಕಾಗಿದೆ. ನಮಗೆ ಇವತ್ತು ಡ್ಯೂಟಿಗಳಿಗೆ ಬರ ಇಲ್ಲ. ಇವತ್ತು ನಿಮಗೆ ಯಾವ ಅಪ್ಲಿಕೇಶನ್ ಓಪನ್ ಮಾಡಿದ್ರು ನೀವು ಹೇಳಿದ್ರಲ್ಲ, ಕಮ್ಮಿ ರೇಟ್ ಅಲ್ಲಿ ಗಂಟೆ ದೇವಸ್ಥಾನದ ಗಂಟೆಗಿಂತ ಜೋರಾಗಿ ಓಡ್ಕೊಳ್ತದೆ. ಅಯ್ಯೋ, ನಮಗೆ ಅಗ್ರಿಗೇಟರ್ ಆಪ್ಗಳಲ್ಲಾಗಿರ್ಬೋದು ಅಥವಾ ಟ್ರಾವೆಲ್ ಏಜೆನ್ಸಿಗಳಲ್ಲಾಗಿರ್ಬೋದು ಅಥವಾ ನಮ್ದೇ ಸ್ವಂತ ಗ್ರಾಹಕರಾಗಿರ್ಬೋದು, ನಮ್ಮ ಗ್ರೂಪ್ಗಳಲ್ಲಿ ಡ್ಯೂಟಿ ಆಗಿರ್ಬೋದು, ಏರ್ಪೋರ್ಟ್, ಬಸ್ ಸ್ಟ್ಯಾಂಡ್, ಇವತ್ತು ನಮ್ಗೆ ಡ್ಯೂಟಿಗಳಿಗೆ ಬರ ಇಲ್ಲ. ಬಟ್ ಆ ಡ್ಯೂಟಿಗಳು ಕ್ವಾಲಿಟಿ ಇದಾವ, ಅದು ನಮಗೆ ಲಾಭದಾಯಕವಾಗಿದಾವ, ಅಥವಾ ನಾವು ಕಾನೂನು ಕೆಳಗಡೆ ಸರಿಯಾದಂತ ಪಾಲನೆ ಮಾಡ್ಕೊಂಡು ಅದಕ್ಕೆ ಬೇಕಾಗಿರುವಂತ ದಾಖಲಾತಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದೀವ, ಇದನ್ನ ಕಲಿಯೋದಕ್ಕೆ ತುಂಬಾನೇ ಅವಶ್ಯಕತೆ ಇದೆ. ಚಾಲಕರುಗಳು ಈ ವೇದಿಕೆನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಟೌನರ್ ಅನ್ನೋದು ಬಂದ್ಬಿಟ್ಟು ಅಗ್ರಿಗೇಟರ್ ಆಪ್ ಅಲ್ಲ, ಇದು ಬಂದ್ಬಿಟ್ಟು ನಿಮ್ಮ ಜೀವನದ ಸುಧಾರಣೆಗೋಸ್ಕರ ಇರೋಂತ ವ್ಯವಹಾರ, ನಿಮ್ಮ ಟ್ಯಾಕ್ಸಿ ವ್ಯಾಪಾರವನ್ನ ಸುಧಾರಿಸೋದಕ್ಕೆ ಇರೋ ಅಂತ ವೇದಿಕೆ.